ಕರ್ನಾಟಕ ರಾಜ್ಯದಲ್ಲಿ ಪೂರ್ತಿ ಎಲ್ಲ ಜಿಲ್ಲೆಯಲ್ಲಿ ಕೂಡ ಒಳ್ಳೆ ಮಳೆಯಾಗಿದೆ. ವಾಡಿಕೆ ಮಳೆಗಿಂತ ಮೇ ತಿಂಗಳಲ್ಲಿ 25ರಿಂದ 50% ಹೆಚ್ಚಿಗೆ ಮಳೆಯಾಗಿದೆ. ಆದ್ದರಿಂದ ರೈತರು ಎಲ್ಲ ಬೆಳೆ ಹಾಕೋದಕ್ಕೆ ಭೂಮಿಯನ್ನು ಆಬಾದು ಮಾಡಿಕೊಳ್ತಾ ಇದ್ದಾರೆ. ಬೇಕಾಗಿರೋ ಗೊಬ್ಬರಗಳು, ಬಿತ್ತನೆ ಬೀಜ ಎಲ್ಲ ಜಿಲ್ಲಾಧಿಕಾರಿಗಳು, ಕಾರ್ಯನಿರ್ವಹಣಾಧಿಕಾರಿಗಳು, ವ್ಯವಸಾಯ ಇಲಾಖೆ ಮತ್ತು ಎಲ್ಲ ಇಲಾಖೆಯವರು ಇದ್ದು ಎಲ್ಲ ಕೂಡ ಸಫಿಷಿಯೆಂಟ್ ಆಗಿದೆ, ಎಲ್ಲ ವ್ಯವಸ್ಥೆಗಳು ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಬಹುತೇಕ ಮೊಟ್ಟ ಮೊದಲು ಹೋದ ವರ್ಷ ನೀವೆಲ್ಲ ಈ ಬರಗಾಲವನ್ನು ಕಂಡ್ವಿ. ಈ ಸಾರಿ ಮೇ ತಿಂಗಳಲ್ಲೇ ವಾಡಿಕೆ ಮಳೆಗಿಂತ ಹೆಚ್ಚಿನ ಮಳೆ ಬಂದಿರೋದ್ರಿಂದ ಎಲ್ಲರೂ ಕೂಡ ಕೃಷಿ ಕಾರ್ಯಚಟುವಟಿಕೆಗಳನ್ನು ಮಾಡಿಕೊಂಡು ಭೂಮಿಯನ್ನು ಆಬಾದು ಮಾಡಿಕೊಂಡು ಬೆಳೆ ಹಾಕ್ಕೊಳ್ಳೋಕ್ಕೆ ತಯಾರು ಮಾಡ್ಕೊಳ್ಳೋಕ್ಕೆ ಅವಕಾಶ ಆಗ್ತದೆ. ಇದು ಒಳ್ಳೆಯ ಒಂದು ಸೂಚನೆ. ಎಲ್ಲರೂ ಕೂಡ ಈ BJPಯವರು ಹೇಳ್ತಾ ಇದ್ರು ಈ ಕಾಂಗ್ರೆಸ್ ಬಂದರೆ ಮಳೆ ಬರೋದಿಲ್ಲ ಅಂತ, ಅದಕ್ಕೆ ಡಬಲ್ ಮಳೆ ಬಂದ್ಬಿಟ್ಟಿದೆ, ಏನು ತಪತ್ರ ಇಲ್ಲ. ಸರ್, ಈಗ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಹೆಸರುಗಳು ತಿದ್ದುಪಡಿಗಾಗಿರ್ಬೋದು, ಅದಕ್ಕೆ ಸರ್ವರ್ ಸಮಸ್ಯೆ ವ್ಯಾಪಕವಾಗಿ ಎಲ್ಲ ಕಡೆ ತಿದ್ದುಪಡಿಗೂ ಮತ್ತೆ ಹೊಸ ಸೇರ್ಪಡೆ ಮಾಡೋದು. 7ನೇ ತಾರೀಕು ಆದಮೇಲೆ ನಾನು ಹೇಳಿದ್ದೇನೆ, ನಿಮ್ಮನ್ನೆಲ್ಲ ಕರೆದು ಏನೇನು ಪ್ರಾಬ್ಲಮ್ಸ್ ಇವೆ ಸರಿ ಮಾಡ್ತಾ ಇದ್ದೇನೆ. ನಿಮ್ಮ ಜೊತೆಯಲ್ಲಿ ಕೂಲಂಕುಷವಾಗಿ ಚರ್ಚೆ ಮಾಡಿ ಅದರ ಮೇಲೆ ಏನಾದರೂ ಇಶ್ಯೂಗಳಿದ್ರೂ ಕೂಡ ನಿಮ್ಮದು ಸಲಹೆ ತಗೊಂಡು ಬಗೆಹರಿಸ್ತೇನೆ. ಆ ಪ್ರಯತ್ನ ಮಾಡ್ತಾನೆ ಇದ್ದೇನೆ. ಅಕ್ಕಿ ಸಿಕ್ಕಲಿಲ್ಲ, ಹಣ ಕೊಡ್ತಾ ಇದ್ದೀವಿ. ಮುಂದೆ ಅಕ್ಕಿ ಸಿಕ್ಕಿದ್ರೆ ಅಕ್ಕಿನೇ ಕೊಡ್ತೀವಿ. ಈಗ ಇದು ಬೆಳೆ ಮಳೆ ಚೆನ್ನಾಗಿ ಬಂದಿದೆ, ಬೆಳೆ ವಿಷಯ ಮಾತಾಡಿದ್ದೀನಿ. ಮತ್ತೊಂದು ಸಾರಿ ನಿಮ್ಮನ್ನು ಕರಿತೀನಿ, ಅವಾಗೆಲ್ಲ ಮಾತಾಡ್ತೀನಿ. ಎಲ್ರಿಗೂ ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.